ಇದುವರೆಗೂ ಜಗತ್ತು ನೋಡಿರದ ಅತಿ ಭಯಾನಕ ವಿದ್ಯಮಾನ, ವಿಶ್ವಕ್ಕೆ ಮಹಾಕಂಟಕ. ಪೆಸಿಫಿಕ್ ಮಹಾಸಾಗರದಲ್ಲಿ ಭೀಕರ ಹವಾಮಾನ ಬದಲಾವಣೆಯೊಂದು ಅತ್ಯಂತ ವೇಗವಾಗಿ ರೂಪುಗೊಳ್ಳುತ್ತಿದ್ದು, ಇದನ್ನು ಕಂಡು ಹವಾಮಾನ ವಿಜ್ಞಾನಿಗಳೇ ಆತಂಕಗೊಂಡಿದ್ದಾರೆ. ವಿಜ್ಞಾನಿಗಳಿಂದ ಈಗಾಗಲೇ ಗಾಡ್ಜಿಲಾ ಎಲ್ ನಿನೋ ಎಂದು ಕರೆಯಲ್ಪಡುತ್ತಿರುವ ಈ ದೈತ್ಯ ಹವಾಮಾನ ವೈಪರೀತ್ಯವು ಈ ವರ್ಷದ ಅಂತ್ಯದಿಂದ ಹಿಡಿದು 2027ರ ಅವಧಿಯಲ್ಲಿ ಜಾಗತಿಕ ತಾಪಮಾನವನ್ನ ಇದುವರೆಗಿನ ಸಾರ್ವಕಾಲಿಕ ದಾಖಲೆಯ ಮಟ್ಟಕ್ಕೆ ಕೊಂಡೊಯ್ಯಲಿದೆ ಎಂದು ಭಯಾನಕ ಮುನ್ಸೂಚನೆ ನೀಡಲಾಗಿದೆ. ಭೂಮಿಯ ಒಟ್ಟಾರೆ ಹವಾಮಾನದ ಮೇಲೆಯೇ ತೀವ್ರ ಪರಿಣಾಮ ಬೀರಲಿರುವ ಈ ಪ್ರಕೃತಿಯ ಮಹಾ ಆಪತ್ತಿನ ಆರಂಭಿಕ ಮುನ್ಸೂಚನೆಗಳು ಈಗ ಇಡೀ ವಿಶ್ವದ ಆತಂಕಕ್ಕೆ ಕಾರಣವಾಗಿದೆ. ಅಂತಾರಾಷ್ಟ್ರೀಯ ಹವಾಮಾನ ವಿಜ್ಞಾನದ ಅತ್ಯುನ್ನತ ಸಂಸ್ಥೆಗಳು ಮತ್ತು ಪ್ರಖ್ಯಾತ ತಜ್ಞರಿಂದಲೇ ಈ ಆತಂಕಕಾರಿ ಎಚ್ಚರಿಕೆಗಳು ಹೊರಬೀಳುತ್ತಿವೆ. ಇದರ ಭೀಕರ ಪರಿಣಾಮಗಳು ಕೇವಲ ತಾಪಮಾನದ ಏರಿಕೆಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ಒಟ್ಟಾರೆ ಜಾಗತಿಕ ಪರಿಸರ ವ್ಯವಸ್ಥೆ, ಕೃಷಿ, ಆಹಾರ ಭದ್ರತೆ ಮತ್ತು ಮಾನವನ ದೈನಂದಿನ ಜೀವನದ ಮೇಲೆಯೇ ಊಹಿಸಲಾಗದಷ್ಟು ಪರಿಣಾಮ ಬೀರಲಿದೆ ಎಂದು ವಿಜ್ಞಾನಿಗಳು ಸ್ಪಷ್ಟಪಡಿಸುತ್ತಿದ್ದಾರೆ. ಏನಿದು ಎಲ್ ನಿನೋ ಮತ್ತು ಏಕಿಷ್ಟು ಆತಂಕ? ಎಲ್ ನಿನೋ ಎಂಬುದು ಪೆಸಿಫಿಕ್ ಮಹಾಸಾಗರದ ಕೇಂದ್ರ ಮತ್ತು ಪೂರ್ವ ಉಷ್ಣವಲಯದ ಮೇಲ್ಮೈ ನೀರು ಅಸಹಜವಾಗಿ ಬಿಸಿಯಾಗುವುದರಿಂದ ಉಂಟಾಗುವ ಒಂದು ನೈಸರ್ಗಿಕ ಹವಾಮಾನ ವಿದ್ಯಮಾನವಾಗಿದೆ. ಎಲ್ ನಿನೋ ಸದರ್ನ್ ಅಸಿಲೇಷನ್ ENSO ವ್ಯವಸ್ಥೆಯ ಪ್ರಮುಖ ಭಾಗವಾಗಿರುವ ಇದು ಸಾಮಾನ್ಯವಾಗಿ ಪ್ರತಿ 2 ರಿಂದ 7 ವರ್ಷಗಳಿಗೊಮ್ಮೆ ಸಂಭವಿಸುತ್ತದೆ. ಈ ಅವಧಿಯಲ್ಲಿ ಜಾಗತಿಕ ವಾಣಿಜ್ಯ ಮಾರುತಗಳು ದುರ್ಬಲಗೊಳ್ಳುವುದರಿಂದ ಸಾಗರದ ಆಳದಲ್ಲಿನ ಬೆಚ್ಚಗಿನ ನೀರು ಪೂರ್ವದ ಕಡೆಗೆ ಚಲಿಸಲು ಪ್ರಾರಂಭಿಸುತ್ತದೆ. ಇದರ ಪರಿಣಾಮವಾಗಿ ಸಾಗರದ ಅಗಾಧ ಶಾಖವು ವಾತಾವರಣಕ್ಕೆ ವರ್ಗಾವಣೆಗೊಂಡು ಪೆಸಿಫಿಕ್ ಮಹಾಸಾಗರದ ತಾಪಮಾನವು ಸಾಮಾನ್ಯಕ್ಕಿಂತ ಕನಿಷ್ಠ 2 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಾಗುವಂತೆ ಮಾಡುತ್ತದೆ. ಗಾಡ್ಜಿಲಾ ಎಂದು ಕರೆಯುವುದೇಕೆ? ಮುನ್ಸೂಚನೆ ನೀಡಲಾಗಿರುವ ಈ ಹವಾಮಾನ ವೈಪರೀತ್ಯದ ದೈತ್ಯ ಸ್ವರೂಪಕ್ಕೆ ತಕ್ಕಂತೆಯೇ ಇದಕ್ಕೆ ಗಾಡ್ಜಿಲಾ ಎಂಬ ಹೆಸರನ್ನ ಇಡಲಾಗಿದೆ. WMO ನೀಡಿರುವ ವರದಿ ಪ್ರಕಾರ ಈ ವರ್ಷದ ಅಂತ್ಯದ ವೇಳೆಗೆ ಈ ಭೀಕರ ಎಲ್ ನಿನೋ ಪರಿಸ್ಥಿತಿ ಸೃಷ್ಟಿಯಾಗಲು 90% ಸಾಧ್ಯತೆಗಳಿವೆ. ಇನ್ನು ಕೆಲವು ಹವಾಮಾನ ತಜ್ಞರ ಪ್ರಕಾರ ಮುಂಬರುವ ಈ ಹವಾಮಾನ ವಿದ್ಯಮಾನವು ಇತಿಹಾಸದಲ್ಲೇ ಇದುವರೆಗೆ ದಾಖಲಾದ ಅತ್ಯಂತ ಪ್ರಬಲ ಹಾಗೂ ವಿನಾಶಕಾರಿ ಎಲ್ ನಿನೋ ಆಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇದರ ಪರಿಣಾಮ ಭೀಕರವಾಗಿರುವುದರಿಂದ ಗಾಡ್ಜಿಲಾ ಎಂದು ಇದಕ್ಕೆ ಹೆಸರಿಡಲಾಗಿದೆ. ವಿಶ್ವದ ಯಾವ ಭಾಗದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ? ಈ ಭೀಕರ ಹವಾಮಾನ ಬದಲಾವಣೆಯಿಂದಾಗಿ ಆಗ್ನೇಯ ಏಷ್ಯಾ, ಆಸ್ಟ್ರೇಲಿಯಾ, ಮಧ್ಯ ಆಫ್ರಿಕಾ ಮತ್ತು ಭಾರತದ ಹಲವು ಭಾಗಗಳು ತೀವ್ರ ಬರಗಾಲ ಹಾಗೂ ಒಣ ಹವಾಮಾನದ ಹೊಡೆತಕ್ಕೆ ಸಿಲುಕಲಿವೆ. ಇದೇ ಸಮಯದಲ್ಲಿ ಈಕ್ವೆಡಾರ್ ಮತ್ತು ಪೆರುವಿನ ಕರಾವಳಿ ಪ್ರದೇಶಗಳು ಸೇರಿದಂತೆ ಯುನೈಟೆಡ್ ಸ್ಟೇಟ್ಸ್ ಹಾಗೂ ಮೆಕ್ಸಿಕೋದ ಕೆಲವು ಭಾಗಗಳಲ್ಲಿ ವಿನಾಶಕಾರಿ ಪ್ರವಾಹದ ತೀವ್ರತೆ ಹೆಚ್ಚಾಗಲಿದೆ ಎಂದು ಅಂದಾಜಿಸಲಾಗಿದೆ. ಈ ಕುರಿತು ಈಸ್ಟ್ ಆಂಗ್ಲಿಯಾ ವಿಶ್ವವಿದ್ಯಾಲಯ ಹವಾಮಾನ ವಿಜ್ಞಾನದ ಪ್ರಾಧ್ಯಾಪಕ ಟಿಮೋತಿ ಆಸ್ಬ್ರೋನ್ ಅವರು ಮಾಹಿತಿ ನೀಡಿದ್ದು, ಅತ್ಯಂತ ಪ್ರಬಲವಾಗಿ ರೂಪುಗೊಳ್ಳುತ್ತಿರುವ ಈ ಎಲ್ ನಿನೋ ಜಾಗತಿಕವಾಗಿ ಸರಣಿ ಆಪತ್ತುಗಳನ್ನು ತರಲಿದೆ ಎಂದು ಎಚ್ಚರಿಸಿದ್ದಾರೆ. ಇದರ ಪರಿಣಾಮವಾಗಿ ಕಾಡ್ಗಿಚ್ಚಿನ ಅಪಾಯ ಗಣನೀಯವಾಗಿ ಹೆಚ್ಚಲಿದ್ದು, ಗಾಳಿಯ ಗುಣಮಟ್ಟ ತೀವ್ರವಾಗಿ ಹಾಳಾಗಲಿದೆ ಮತ್ತು ಕೃಷಿ ವಲಯದ ಮೇಲೆ ಭಾರಿ ಹೊಡೆತ ಬಿದ್ದು ಬೆಳೆಗಳ ಇಳುವರಿ ಕುಂಠಿತಗೊಳ್ಳಲಿದೆ ಎಂದು ಫಸ್ಟ್ ಪೋಸ್ಟ್ ವರದಿ ಮಾಡಿದೆ. ಆಹಾರ ಸರಪಳಿ ಮೇಲೆ ಪರಿಣಾಮ ಬೀರುತ್ತಾ? ಇದರ ಪರಿಣಾಮವಾಗಿ ಜಾಗತಿಕ ಕೃಷಿ ವಲಯವು ತೀವ್ರ ಬಿಕ್ಕಟ್ಟನ್ನು ಎದುರಿಸಬೇಕಾಗಬಹುದು. ಏಕಕಾಲದಲ್ಲಿ ಸಂಭವಿಸಲಿರುವ ಭೀಕರ ಬರಗಾಲ ಮತ್ತು ಪ್ರವಾಹಗಳು ಜಗತ್ತಿನ ಹಲವು ಖಂಡಗಳಲ್ಲಿ ಬೆಳೆಗಳ ಚಕ್ರವನ್ನೇ ಏರುಪೇರು ಮಾಡಲಿದೆ. ಇದರಿಂದಾಗಿ ಆಹಾರ ಪದಾರ್ಥಗಳ ಬೆಲೆಗಳು ಗಗನಕ್ಕೇರಲಿದ್ದು, ಈಗಾಗಲೇ ಜಾಗತಿಕವಾಗಿ ಇರುವ ಪೂರೈಕೆ ಸರಪಳಿಯ ಸಮಸ್ಯೆಗಳು ಇನ್ನಷ್ಟು ಉಲ್ಬಣಗೊಳ್ಳಲಿವೆ. ಅಷ್ಟೇ ಅಲ್ಲದೆ ಸಾಗರದ ತಾಪಮಾನವು ಅತಿಯಾಗಿ ಹೆಚ್ಚಾಗುವುದರಿಂದ ಜಲಚರಗಳು ಹಾಗೂ ಮೀನುಗಳ ಸಂತತಿಗೆ ಭಾರೀ ಕಂಟಕ ಎದುರಾಗಲಿದ್ದು, ಕರಾವಳಿ ಪ್ರದೇಶದ ಸಮುದಾಯಗಳ ಆಹಾರ ಭದ್ರತೆಗೆ ಇದು ದೊಡ್ಡ ಆಪತ್ತಾಗಿ ಪರಿಣಮಿಸಲಿದೆ. ಐತಿಹಾಸಿಕ ಹಿನ್ನೆಲೆಯನ್ನ ಗಮನಿಸಿದ್ರೆ ಈ ಎಲ್ ನಿನೋ ಪ್ರಭಾವವು ಭಾರತೀಯ ಮುಂಗಾರು ಮಾರುತಗಳನ್ನು ದುರ್ಬಲಗೊಳಿಸುವ ಮೂಲಕ ಉಪಖಂಡದ ಬಹುತೇಕ ಭಾಗಗಳಲ್ಲಿ ಮಳೆಯ ಪ್ರಮಾಣವನ್ನು ಗಣನೀಯವಾಗಿ ಕುಗ್ಗಿಸುತ್ತದೆ. ಮುಂಗಾರು ಮಳೆ ಕೈಕೊಟ್ಟರೆ ಅದು ದಕ್ಷಿಣ ಏಷ್ಯಾದಂತಹ ಕೃಷಿ ಉತ್ಪಾದನೆ, ಕುಡಿಯುವ ನೀರಿನ ಲಭ್ಯತೆ ಮತ್ತು ಗ್ರಾಮೀಣ ಭಾಗದ ಕೋಟ್ಯಂತರ ಜನರ ಜೀವನೋಪಾಯದ ಮೇಲೆ ನೇರ ಹಾಗೂ ಅತ್ಯಂತ ಭೀಕರ ಪರಿಣಾಮ ಬೀರಲಿದೆ. ಗಾಡ್ಜಿಲಾ ಎಲ್ ನಿನೋ ಪ್ರಭಾವಕ್ಕೆ ಪೂರಕವಾಗಿ ಹಿಂದೂ ಮಹಾಸಾಗರದಲ್ಲಿ ಸೃಷ್ಟಿಯಾಗಲಿರುವ ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲ್ ಎಂಬ ಮತ್ತೊಂದು ಹವಾಮಾನ ವಿದ್ಯಮಾನವು ಇದಕ್ಕೆ ಇನ್ನಷ್ಟು ತುಪ್ಪ ಸುರಿಯಲಿದೆ. ಈ 2 ಜಾಗತಿಕ ಹವಾಮಾನ ವೈಪರೀತ್ಯಗಳು ಒಟ್ಟಿಗೆ ಸೇರುವುದರಿಂದ ಇಂಡೋನೇಷಿಯಾ ಮತ್ತು ಆಸ್ಟ್ರೇಲಿಯಾದಂತಹ ತೀವ್ರ ಬರಗಾಲದ ಪರಿಸ್ಥಿತಿಯನ್ನ ಮತ್ತಷ್ಟು ವಿಸ್ತರಿಸಲಿವೆ. ಕೇವಲ ಎಲ್ ನಿನೋ ತರಬಹುದಾದ ನಷ್ಟಕ್ಕಿಂತಲೂ ಮಿಗಿಲಾದ ಭೀಕರ ಬರ ಹಾಗೂ ವಿನಾಶಕಾರಿ ಕಾಡ್ಗಿಚ್ಚಿನ ಅಪಾಯಗಳನ್ನ ಇವೆರಡರ ಜುಗುಲ್ಬಂದಿ ಸೃಷ್ಟಿಸಲಿದೆ ಎಂದು ಹವಾಮಾನ ವಿಜ್ಞಾನಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಎಲ್ ನಿನೋ ಹೆಸರು ಬಂದಿದ್ದು ಹೇಗೆ? ಎಲ್ ನಿನೋ ಎಂಬುದು
ಸ್ಪ್ಯಾನಿಷ್ ಭಾಷೆಯ ಪದವಾಗಿದ್ದು ಇದರ ಅರ್ಥ ಚಿಕ್ಕ ಹುಡುಗ ಅಥವಾ ಬಾಲಯೇಸು ಎಂದಾಗುತ್ತೆ. ದಕ್ಷಿಣ ಅಮೆರಿಕದ ಪೆಸಿಫಿಕ್ ಕರಾವಳಿಯಲ್ಲಿರುವ ಪೆರು ಮತ್ತು ಇಕ್ವೆಡಾರ್ ದೇಶದ ಮೀನುಗಾರರು 1600ರ ದಶಕದಲ್ಲೇ ಈ ವಿದ್ಯಮಾನವನ್ನ ಮೊದಲ ಬಾರಿಗೆ ಗುರುತಿಸಿದ್ದರು. ಸಾಗರದ ನೀರು ಅಸಹಜವಾಗಿ ಬಿಸಿಯಾಗುವ ಈ ಪ್ರಕ್ರಿಯೆಯು ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳಿನಲ್ಲಿ ಅಂದ್ರೆ ಕ್ರಿಸ್ಮಸ್ ಹಬ್ಬದ ಆಸುಪಾಸಿನಲ್ಲಿ ಗರಿಷ್ಠ ಮಟ್ಟ ತಲುಪುತ್ತಿತ್ತು. ಕ್ರಿಸ್ಮಸ್ ಜೀಸಸ್ ಕ್ರೈಸ್ಟ್ ಅವರ ಜನ್ಮದಿನವಾಗಿರೋದ್ರಿಂದ ಅಲ್ಲಿನ ಸ್ಥಳೀಯ ಮೀನುಗಾರರು ಸಾಗರದಲ್ಲಿ ಕಂಡುಬರುತ್ತಿದ್ದ ಈ ವಿಶಿಷ್ಟ ಬದಲಾವಣೆಗೆ ಯೇಸು ಕ್ರಿಸ್ತನ ಸ್ಮರಣಾರ್ಥವಾಗಿ ಎಲ್ ನಿನೋ ಎಂದು ಹೆಸರಿಟ್ರು.